ಹಾಯ್ ಗಾಯ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗ್ತಾ ಇದ್ವಿ. ಸೊ ಹಾಗಾಗಿ ವಿಡಿಯೋನ ಮಾಡ್ಕೊಂಡಿದ್ದೆ. ನೋಡಿ, ನಿಮಗೆ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಈಗ ನಾವು ಬೆಂಗಳೂರಿಂದ ಹೊರಟು ಮೈಸೂರಿಗೆ ಬೆಳಗ್ಗೆ ಇನ್ನೂ ಸ್ವಲ್ಪ ಬೇಗನೆ ಬಿಟ್ಟಿದ್ರೆ ಚೆನ್ನಾಗಿರ್ತಾಯಿತ್ತು. ಸ್ವಲ್ಪ ಲೇಟ್ ಆಯಿತು, ಒಂದು 8:30 ಆಗಿತ್ತು ನಮ್ಮ ಮನೆಯಿಂದ ಹೊರಟಾಗ. ಸೊ ಹಾಗಾಗಿ ಸ್ವಲ್ಪ ಇಲ್ಲಿ ಬರೋ ಅಷ್ಟರಲ್ಲಿ ಇನ್ನೂ ಲೇಟ್ ಆಯಿತು. ಯಾಕಂದರೆ ಬೆಳಗ್ಗೆ ಬೇಗನೆ ಬಂದಿದ್ರೆ ಇನ್ನೂ ಸ್ವಲ್ಪ ಬೇಗ ಅಂದರೆ ಟೈಮ್ ಸೇವ್ ಆಗ್ತಿತ್ತು ನಮಗೆ. ದರ್ಶನ ಬೇಗ ಮಾಡಿಕೊಂಡು ನಾವು ಬೇರೆ ಕೆಲಸಗಳು ಮಾಡ್ಕೊಳ್ಬೋದಾಗಿತ್ತು. ಆದರೆ ಸ್ವಲ್ಪ ಲೇಟ್ ಆಗಿದ್ದರಿಂದ, ಅದು ನಾವು ಬಂದಿದ್ದು ಬೇರೆ ಫ್ರೈಡೇ ಅಲ್ವಾ. ಸೊ ಸ್ವಲ್ಪ ಲೇಟ್ ಆಯಿತು, ಬಟ್ ಏನು ಮಾಡೋಕ್ಕಾಗಲ್ಲ. ಬಂದ್ವಿ. ಈಗ ರೂಮಿಗೆ ಬಂದ್ವಿ. ಫಸ್ಟು ನಾವು ಫ್ರೆಶ್ ಅಪ್ ಆಗಿಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು. ಅಂದರೆ ಅಲ್ಲಿಂದ ಬಂದಿರ್ತೀವಿ, ಸ್ವಲ್ಪ ಟಯರ್ಡ್ ಅನಿಸ್ತಿರುತ್ತೆ, ಸೆಕೆ ಎಲ್ಲ ಆಗ್ತಾ ಇರುತ್ತಲ್ವ, ಈ ಬಿಸಿಲು ಬೇರೆ. ಸೊ ಹಾಗಾಗಿ ಸ್ವಲ್ಪ ರೂಮಿಗೆ ಬಂದ್ವಿ. ರೂಮ್ ಈ ರೀತಿ ಇದೆ, ರೂಮ್ ಬುಕ್ ಮಾಡಿದ್ವಿ. ಸೊ ಹಾಗಾಗಿ ಫಸ್ಟು ರೂಮಿಗೆ ಬಂದುಬಿಟ್ಟು ನಾವೇನು ಲಗೇಜ್ ಎಲ್ಲ ತೊಗೊಂಡು ಬಂದಿದ್ದೀವಲ್ಲ ಅಲ್ಲ ಇಟ್ಬಿಟ್ಟು ಆನಂತರ ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಬಂದಿದ್ದು. ರೂಮ್ ಈ ರೀತಿಯಾಗಿದೆ. ಇಲ್ಲಿ ವಿಂಡೋ ಒಂದು ಓಪನ್ ಮಾಡಿದ್ರೆ ಈ ಥರ ವ್ಯೂ ಕಾಣಿಸ್ತಾ ಇತ್ತು. ಹಾಗಾಗಿ ಒಂದು ವಿಡಿಯೋ ಮಾಡಿಕೊಂಡೆ. ಒಂದು ಚಿಕ್ಕ ಟಿ ವಿ ಕೊಟ್ಟಿದ್ದಾರೆ, ಬಟ್ ಅದು ನಾವಂತೂ ಬರೋ ತನಕ ಅದನ್ನ ಆನ್ ಮಾಡಲಿಲ್ಲ. ಯಾಕಂದರೆ ಅದು ವರ್ಕ್ ಆಗ್ತಾ ಇರಲಿಲ್ಲ ಅನಿಸುತ್ತೆ. ಇಟ್ಟರೆ ಬರೀ ನ್ಯೂಸ್ ಚಾನಲೇ ಬರ್ತಾಯಿತ್ತು, ಹಾಗಾಗಿ ಇಡಲಿಲ್ಲ. ಒಂದು ನಾವೇನಾದರೂ ತಂದಿರೋ ಲಗೇಜ್ಗಳನ್ನ ಇಟ್ಕೊಳ್ಳೋದಕ್ಕೆ ಒಂದು ಕಬೋರ್ಡ್ ಥರದ್ದು ಕೊಟ್ಟಿದ್ರು, ವಾರ್ಡ್ರೋಬ್. ಹಾಗೆ ವಾಶ್ರೂಮ್ ಕೂಡ ನಾರ್ಮಲ್ ಯಾವ ಥರ ಇರುತ್ತೋ ಅದೇ ಥರ ಇತ್ತು. ಹಾಗೆ ರೂಮ್ ಒಂದು ಚಿಕ್ಕದಾಗಿ ತೋರಿಸಿದ್ದೀನಿ, ವಿತ್ AC. ಸಾಕು, 1 ಡೇ ಅಥವಾ 2 ಡೇಗೆಲ್ಲ ಚೆನ್ನಾಗಿತ್ತು ಅಂತ ಅನಿಸ್ತು ನನಗೆ. ಕಂಫರ್ಟಬಲ್ ಆಗಿತ್ತು. ಇದೆ ಬೆಟ್ಟ ಅನಿಸುತ್ತೆ. ತಾನೇ ಇವಾಗ ರೆಡಿಯಾಗಿ ಮಧ್ಯಾಹ್ನ ಆಗಿದೆ, ಇನ್ನೂ ಊಟ ಮಾಡಿಲ್ಲ. ಈಗ ಹೊರಬೇಕು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ಆದಿ ವಿಡಿಯೋ ಮಾಡ್ತೀನಿ. ನೋಡಿ, ಇಷ್ಟ ಆಗಿದೆ. ಆವಾಗಲೇ ಬಂದ ತಕ್ಷಣ ನಾವು ಚೆಕ್-ಇನ್ ಮಾಡಿ ರೂಮ್ ಒಳಗಡೆ ಹೋಗಿ ಸ್ವಲ್ಪ ಲಗೇಜ್ ಎಲ್ಲ ಇಟ್ಬಿಟ್ಟು ಫೇಸ್ ವಾಶ್ ಮಾಡಿಕೊಂಡು ಬಂದ್ವಿ. ನೆಕ್ಸ್ಟು ಹೋಗೋಣ, ಯಾಕಂದರೆ ಟೈಮ್ ಇರಲ್ವಲ್ಲ. ಫಸ್ಟು ನಾವು ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತಲ್ವ, ಹಾಗಾಗಿ ಹೋಗ್ಬಿಟ್ಟು ಬರೋಣ ಅಂತೇಳ್ಬಿಟ್ಟು ಬಂದಿದ್ದು. ಇವಾಗ ಹೋಗ್ತಾ ಇರೋದು ದೇವಸ್ಥಾನಕ್ಕೆ ಹೋಗೋಣ ಅಂತ. ಚೆನ್ನಾಗಿತ್ತು. ನಾವು ಹೋಗಿದ್ದಂಥ ಒಂದು ಲಾಡ್ಜ್ ಏನಿತ್ತು ಅದು ಚೆನ್ನಾಗಿತ್ತು, ನೀಟಾಗಿತ್ತು ಮತ್ತು ಹೈಜೀನ್ ಆಗಿತ್ತು. ಮೇಯ್ನ್ ಅದೇ ಅಲ್ವ ಇಂಪಾರ್ಟೆಂಟ್. ಕ್ಲೀನಾಗಿಲ್ಲ ಅಂತಂದರೆ ಅಲ್ಲಿ 1 ಡೇ ಅಲ್ಲ, 1 ಅವರು ಕೂಡ ಇರೋದಕ್ಕಾಗಲ್ಲ. ಚೆನ್ನಾಗಿತ್ತು. ಸೊ ಅಲ್ಲಿ ಸ್ವಲ್ಪ ಎಷ್ಟು ಅಂದರೆ ಒಂದು 3 to 4 hours ಅಷ್ಟೇ. ನಾವು 3 hours ಇದ್ವಿ ಅನಿಸುತ್ತೆ ಅಷ್ಟೇ. ಅಂದರೆ ಬೆಂಗಳೂರಿಂದ ಬಂದು ಅಲ್ಲೊಂದು 3 hours ಅಲ್ಲ, ಒಂದು 2 hours ಇದ್ವಿ. 2 hours ಆದಮೇಲೆ ನಾವು ಈಗ ಹೋಗ್ತಾ ಇರೋದು. ಈಗ ಮತ್ತೆ ನಾವು ಟೆಂಪಲ್ಗೆ ಹೋಗಿ ಮತ್ತೆ ವಾಪಸ್ ಬರಬೇಕು. ಸೊ ಟೈಮ್ ಇಲ್ಲ, ಆಲ್ರೆಡಿ ಲೇಟ್ ಆಗಿದೆ, ಮಧ್ಯಾಹ್ನ ಆಗೋಯಿತು. ನಾವು ಬೆಳಗ್ಗೆ ಬೇಗ ಹೊರಟಿದ್ರೆ ಚೆನ್ನಾಗಿರ್ತಾಯಿತ್ತು ಅಂತ ಇವಾಗ ಅನಿಸ್ತಾಯಿತ್ತು. ರೂಮಿಗೆ ಲಗೇಜೆಲ್ಲ ಇಟ್ಟಿದ್ದರಿಂದ ಫ್ರೀ ಆಗಿದ್ದಲ್ವಾ, ಹಾಗಾಗಿ ಇಲ್ಲಿಂದ ಈಗ ಸ್ಟಾರ್ಟ್ ಆಯಿತು ನಮ್ಮ ಜರ್ನಿ ಅಂತ ಹೇಳ್ಬೋದು. ಇದು ಯಾವ ರೋಡ್ ಅಂತ ನನಗೆ ಗೊತ್ತಿಲ್ಲ, ಮೋಸ್ಟ್ಲಿ ಸರ್ಕಲ್ ಅಂತ ಹೇಳ್ಬೋದೇನೋ ಗೊತ್ತಿಲ್ಲ. ಇದು ಮೈಸೂರು ಪ್ಯಾಲೇಸ್ ರೋಡ್ ಬರುತ್ತೆ ಇಲ್ಲಿ. ಸೊ ಇಲ್ಲಿ ರೈಟ್ ಸೈಡಲ್ಲಿ ಒಂದು ಪಾರ್ಕು, ಇಲ್ಲೇ ನಾವು ಹೋಗಿದ್ದಂಥದ್ದು. ನಾನು ಕೂಡ ಫಸ್ಟ್ ಟೈಮೇ ಬಂದಿದ್ದು. ಮೈಸೂರಿಗೆ ತುಂಬ ಸಲ ಹೋಗ್ಬೇಕಂತ ಅಂದ್ಕೊತಾ ಇದ್ದೆ, ಆದರೆ ಹೋಗೋಕ್ಕಾಗಿರಲಿಲ್ಲ. ಅದರಲ್ಲೂ ನಾನು ಏನಂದರೆ ಮೇಯ್ನು ಇದು ಚಾಮುಂಡಿ ಬೆಟ್ಟಕ್ಕೆ ಹೋಗಬೇಕು ಅಂತ ತುಂಬ ಆಸೆಯಿಂದ ಯಾವಾಗಲೂ ಅಂದ್ಕೊಳ್ತಾ ಇದ್ದೆ. ಆದರೆ ಗೊತ್ತಿಲ್ಲ, ದೇವರು ದರ್ಶನ ನಾವು ಯಾವಾಗ ಮಾಡಬೇಕು ಅಂದ್ಕೊಳ್ತೀವೋ ಆ ಟೈಮಲ್ಲೇ ಆಗೋದು. ಅದು ಫೈನಲಿ ಇವಾಗ ಟೈಮ್ ಬಂದಿದೆ ಅಂತ ಅನಿಸ್ತಿತ್ತು. ಸೊ ನಾವು ಬಂದಿದ್ದು ಫ್ರೈಡೇ, ಯಾಕಂದರೆ ಫ್ರೈಡೇ ಗೊತ್ತಲ್ಲ ತುಂಬ ಸ್ಪೆಷಲ್ಲು. ಫ್ರೈಡೇನೇ ಬಂದಿದ್ದು ನಾವು ಕೂಡ. ಇಲ್ಲಿ ಚೆನ್ನಾಗಿತ್ತು ಒಂಥರ ನಡ್ಕೊಂಡು ಹೋಗೋದಕ್ಕೆ, ಕ್ಲೈಮೇಟು ಚೆನ್ನಾಗಿತ್ತು ಅಂತ ಅನಿಸ್ತಿತ್ತು. ಇನ್ನು ಬೆಳಗ್ಗೆನೇ ಬಂದಿದ್ದರೆ ಒಂದು 6-7 ಅಷ್ಟರಲ್ಲಿ ಬಂದಿದ್ರೆ ಇನ್ನೂ ಸಕ್ಕತ್ತಾಗಿರ್ತಾಯಿತ್ತು. ಮತ್ತು ಜನನೂ ಕಡಿಮೆ ಇರ್ತಾಯಿದ್ರು.
ಓಕೆ, ಫೈನಲಿ ಇವಾಗ ಬರ್ತಾಯಿದ್ವಿ. ಮತ್ತೇನಂದರೆ ಬೆಳಗ್ಗೆ ನಾವು ಬೆಂಗಳೂರಲ್ಲಿ 8-8:30 ಬಿಟ್ಟಿದ್ದಲ್ವ, ತಿಂದಿರಲಿಲ್ಲ. ಆದರೂ ತುಂಬ ಹಸುವಾಗ್ತಾಯಿತ್ತು. ಹಾಗೆ ಏನಾದರೂ ಸಿಕ್ಕಿದ್ರೆ ತಿನ್ಕೊಂಡು ಹೋಗೋಣ, ಫ್ರೂಟ್ಸ್ ಏನಾದರೂ ಅಂತ ಹೇಳ್ಬಿಟ್ಟು ಬರ್ತಾಯಿದ್ದು. ಹೇಗೋ ಫೈನಲಿ ಒಂದು ಸಖತ್ತಾಗಿರೋ ವಾಟರ್ ಮಿಲನ್ ಸಿಕ್ತು. ಒಬ್ಬರು ತಾತ ಮಾಡ್ತಾಯಿದ್ರು, ಚೆನ್ನಾಗಿತ್ತು. ಉಪ್ಪು ಖಾರ ಎಲ್ಲ ಹಾಕಿ ಕೊಟ್ಟರು, ಸ್ವೀಟಾಗಿತ್ತು. ಸ್ವಲ್ಪ ರಿಲ್ಯಾಕ್ಸ್ ಅಂತ ಅನಿಸ್ತು. ತಿನ್ಕೊಂಡು ಮತ್ತು ಹೋಗಿದ್ದು ನಾವು. ಟೇಸ್ಟ್ ದುಂಬಿ ಇದೆಯಾ? ಪಾಪ ವಾವ್, ಇವ್ನು ನೋಡಿ ಎಷ್ಟು ಚಂದ ಇದ್ದಾನೆ, ರಾಜ ಕಿಂಗ್. ಎಷ್ಟು ಚೆನ್ನಾಗಿದೆ ಅಲ್ಲ ವೈಟ್ ಇದು. ಪಾಪ ಊಟ ಮಾಡ್ತಾ ಇಲ್ವೋ ಅದು. ಇವನ್ ಕಾಲ್ಗೇನೋ ಆಗೈತೆ ಪಾಪ ತಾನೇ. ಫ್ರೂಟ್ಸ್ ತಿಂದ್ವಿ, ಮತ್ತೆ ಏನಾದರೂ ಲೈಟಾಗಿ ಏನಾದ್ರು ತಿನ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬರ್ತಾಯಿದ್ವಿ. ಇಲ್ಲಿ ಯಾವುದೂ ಕೂಡ ಅಷ್ಟು ಏನೋ ಚೆನ್ನಾಗಿರೋದು ನಮಗೆ ಸಡನ್ನಾಗಿ ಸಿಗಲಿಲ್ಲ, ಮತ್ತು ಟೈಮ್ ಬೇರೆ ಇರಲಿಲ್ಲ. ಮೇಯ್ನ್ ಏನಂತಂದರೆ ಹಾಗಾಗಿ ಒಂಚೂರು ಗೋಬಿ ತಿನ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು, ತುಂಬ ದಿನ ಆಗಿತ್ತು ತಿಂದಿರಲಿಲ್ಲ. ಹೇಗಿರುತ್ತೆ ಟೇಸ್ಟ್ ನೋಡೋಣ. ತುಂಬ ಜನ ಇದ್ದರು ಇಲ್ಲಿ, ಟೇಸ್ಟ್ ನೋಡೋಣ ಅಂತ ಹೋದ್ವಿ. ಸ್ವಲ್ಪನೂ ಚೆನ್ನಾಗಿರಲಿಲ್ಲ, ಆದರೂ ಏನು ಮಾಡೋಕ್ಕಾಗಲ್ಲ, ತೊಗೊಂಡಿದ್ದೀವಿ ಅಂತ ಹೇಳ್ಬಿಟ್ಟು ತಿಂದು ಸ್ವಲ್ಪ ನೀರು ಕುಡ್ಕೊಂಡು ಮತ್ತು ಟೆಂಪಲಿಗೆ ಹೊರಟ್ವಿ. ಇಲ್ಲಿ ಹೋಗ್ತಾ ಇರೋದು ಘಾಟ್ ಸೆಕ್ಷನ್ನು. ಇವಾಗ ನಾನು ವಿಡಿಯೋ ಮಾಡಿರೋದು ಲೆಫ್ಟ್ ಸೈಡು ರೈಟ್ ಸೈಡು ಈ ಥರ ಸ್ವಲ್ಪ ಘಾಟ್ ಸೆಕ್ಷನ್ ಸಿಗುತ್ತೆ. ತುಂಬ ಏನು ಅಲ್ಲ, ಸ್ವಲ್ಪ. ಬಟ್ ನೇಚರ್ ಚೆನ್ನಾಗಿತ್ತು, ಹಾಗಾಗಿ ವಿಡಿಯೋ ಮಾಡಿಕೊಂಡೆ. ಈಗ ಚಾಮುಂಡಿ ಬೆಟ್ಟಕ್ಕೆ ಬಂದ್ವಿ ಫೈನಲಿ. ಎಷ್ಟೋ ದಿನದಿಂದ ಅಂದ್ಕೊತಾ ಇದ್ದೆ. ಹಾಗೆ ಇಲ್ಲಿ ಮಂಗನಗಳು ಕೂಡ ಇರ್ತವೆ, ತುಂಬ ಹುಷಾರಾಗಿರಬೇಕು. ಕೋತಿಗಳೇನೆಂದರೆ ಪಾಪ ಅವಕ್ಕೂ ಹೊಟ್ಟೆ ಹಶ್ವಾಗ್ತಾ ಇರುತ್ತೆ. ನಾವು ಏನಾದ್ರು ಪೂಜೆಗೆ ತೊಗೊಂಡೋಗ್ತಾ ಇದ್ದರೆ ಬಾಳೆಹಣ್ಣು ಅಥವಾ ಏನಾದರೂ ಇದ್ದರೆ ತೆಂಗಿನಕಾಯಿ ಅದು ಕಿತ್ಕೊಳ್ಳೋಕ್ಕಂತ ಟ್ರೈ ಮಾಡುತ್ತೆ. ಸೊ ಇಲ್ಲಿ ಅದಕ್ಕಿಂತ ಮುಂಚೆ ದೇವರಿಗೆ ಹೂ ಮತ್ತು ಕಾಯಿ ತಗೊಳ್ಳೋಣ ಅಂತ ಬಂದಿದ್ದು. ಇಲ್ಲೇ ಇಟ್ಕೊಂಡಿರ್ತಾರೆ. ಇಲ್ಲಿ ಏನಂದರೆ ದೇವರಿಗೆ ಜೋಡಿ ತೆಂಗಿನಕಾಯಿ ಎಲ್ಲ ಸೆಟ್ ಮಾಡಿ ಅವರೇ ಇಟ್ಟಿರ್ತಾರೆ. ಒಂದು 5 ಬಾಳೆಹಣ್ಣು ಅನಿಸುತ್ತೆ ಅದರೊಳಗಡೆ ಇರುತ್ತೆ, ಒಂದು ಬುಟ್ಟಿಲಿ ಹಾಕಿ ಕೊಡ್ತಾರೆ. ನೀವೇನಾದರೂ ಫಸ್ಟ್ ಟೈಮ್ ಬರ್ತಿದ್ದೀರಾ ಅಂತಂದರೆ ಇದು ಡೈರೆಕ್ಟಾಗಿ ಈ ಥರ ಬುಟ್ಟಿ ತೊಗೊಂಡು ಹೋಗೋದ್ರಿಂದ, ಅಂದರೆ ದೇವಸ್ಥಾನದಿಂದ ಆ ಕಡೆಯಿಂದ ಬರಬೇಕಾದ್ರೆ ನಾವು ಕೋತಿ ಅಥವಾ ಮಂಗನಗಳು ಏನಾದರೂ ಸಿಕ್ಕಿದ್ರೆ ಕೊಡ್ಬೋದು. ಫಸ್ಟು ಪೂಜೆ ಆಗಿದ್ಮೇಲೆ ಕೊಡ್ಬೋದು. ಅಂದರೆ ಪೂಜೆಗೆ ಹೋಗೋದಕ್ಕಿಂತ ಮೊದಲೇ ಅದು ರೋಡಲ್ಲೇ ಕಿತ್ಕೊಳ್ಳೋಕೆ ಟ್ರೈ ಮಾಡುತ್ತೆ. ಹಾಗಾಗಿ ಒಂದು ಬ್ಯಾಗ್ ಏನಾದರೂ ಕ್ಯಾರಿ ಬ್ಯಾಗ್ ತೊಗೊಂಡು ಬಂದರೆ ನೀವು ಅದರೊಳಗಡೆ ಹಾಕ್ಕೊಂಡೋಗಿ. ನನಗೂ ಗೊತ್ತಿರಲಿಲ್ಲ, ಹಾಗಾಗಿ ನಾನು ಫಸ್ಟ್ ಟೈಮು ಇದು ಹೀಗೆ ಡೈರೆಕ್ಟಾಗಿ ಇಟ್ಕೊಂಡೋಗಿದ್ದೆ. ನನ್ನ ತಲೆ ಮೇಲ್ಗಡೆ ಎಲ್ಲ ಎಗರುಬಿಟ್ಟು ಕಿತ್ಕೊಳ್ಳೋಕೆ ಟ್ರೈ ಮಾಡ್ತು. ಮೇಲ್ಗಡೆ ಒಂದು ಹೂವು, ಇದು ಕಮಲ್ದ ಹೂವು ಏನೋ ಇಟ್ಕೊಟ್ಟಿರ್ತಾರೆ ಅವರು, ಲೋಟಸ್ ಥರದ, ಅದನ್ನು ಇದು ಕಿತ್ಕೊಂಡು ಹೋಗ್ಬಿಡ್ತು. ಬಟ್ ಏನು ಮಾಡೋಕ್ಕಾಗಲ್ಲ ಅಂದ್ಕೊಂಡು ಅದು ತಿನ್ನೋದಕ್ಕೆ ಅದು ಹೊಟ್ಟೆ ಹಶ್ವಿಗೆ ಆ ಥರ ಆಡುತ್ತಲ್ವ. ಸೊ ಅದು ಜನ ಇದ್ದರು, ಯಾಕಂದರೆ ಫ್ರೈಡೇ ಆಗಿರೋದ್ರಿಂದ ತುಂಬ ಜನ ಇದ್ದರು. ಕ್ಯೂನಲ್ಲಿ ನಿಂತ್ಕೊಂಡು ಸ್ವಲ್ಪ ಹೋಗಿದ್ದು. ದೇವ್ರ ದರ್ಶನ ಚೆನ್ನಾಗಾಯಿತು ಅಂತ ಹೇಳ್ಬೋದು. ಒಳಗಡೆ ಎಲ್ಲ ವೀಡಿಯೋ ಮಾಡೋದಕ್ಕಾಗಲ್ಲ ಅಲ್ವ, ಮೊಬೈಲ್ ಅಲೋ ಇರೋಲ್ಲ. ಸೊ ನಾವು ಅದನ್ನು ಕೂಡ ಪಾಲನೆ ಮಾಡಬೇಕಾಗುತ್ತೆ. ನಾನೇನು ವೀಡಿಯೋ ಎಲ್ಲ ಒಳಗಡೆ ಮಾಡಲಿಲ್ಲ, ಟೆಂಪಲ್ ಮುಂದೆ ಅಷ್ಟೇ ನಾನು ವೀಡಿಯೋ ಮಾಡಿಕೊಂಡೆ. ಸೊ ಇಲ್ಲಿ ತಗೊಂಡು ತೆಂಗಿನಕಾಯಿ 2 ಜೋಡಿ ಅವರೇ ಇಟ್ಟಿರ್ತಾರೆ. ಸೊ ಬಾಳೆಹಣ್ಣು, ಅದರೊಳಗಡೆ ಊದ್ಬತ್ತಿ ಎಲ್ಲ ಇತ್ತು. ನಾವು ಹೊರಗಡೆ ತೆಂಗಿನಕಾಯಿ ಹೊಡಿಬೋದು, ಮತ್ತು ಫಸ್ಟು ಒಳಗಡೆ ಹೋಗ್ಬಿಟ್ಟು ದೇವರ ಹತ್ರ ಕೈ ಮುಗಿಸಿ ಕೊಡ್ತಾರೆ ತೆಂಗಿನಕಾಯಿನ. ಒಳಗಡೆ ತಂದು ನಾವು ಹೊರಗಡೆ ಪೂಜೆ ಎಲ್ಲ ಆದಮೇಲೆ ಹೊರಗಡೆ ತಂದುಬಿಟ್ಟು ತೆಂಗಿನಕಾಯಿ ಹೊಡ್ಕೊಂಡು ಒಂದು ದೇವ್ರಿಗೆ ಹೊಡ್ಬಿಟ್ಟು ಒಂದು ಮನೆಗೂ ತೊಗೊಂಡು ಬರ್ಬೋದು ನಾವು. ನೋಡ್ತಾ ಇರ್ಬೋದು, ಫ್ರೈಡೇ ಆಗಿರೋದ್ರಿಂದ ಆಲ್ರೆಡಿ ಇಷ್ಟು ಜನ ಇವರೆಲ್ಲ ಆ ಕಡೆಯಿಂದ ಬರ್ತಾ ಇದ್ದಾರೆ. ನಾವಿನ್ನೂ ಈಗ ಹೋಗ್ತಾ ಇದ್ವಿ. ಸೊ ಚೆನ್ನಾಗಿತ್ತು. ದೇವರಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಎಷ್ಟು ಚೆಂದ ಅಲಂಕಾರ ಮಾಡಿದರು ಅಂದರೆ ನೋಡೋದಕ್ಕೆ ಕಣ್ಸೋಕ್ಕಾಗ್ತಾಯಿರಲಿಲ್ಲ. ಸೂಪರಾಗಿತ್ತು ದೇವರು. ನಾನು ಫಸ್ಟ್ ಟೈಮ್ ನೋಡಿದ್ದು, ಖುಷಿ ಆಯಿತು. ಸೊ ನೋಡಿಕೊಂಡು ದೇವ್ರನ್ನ ಮತ್ತೆ ರಿಟರ್ನ್ ಹೋಗಿ ಏನೇನು ಮಾಡಿದೆ ಅಂತ ನೀವು ಫುಲ್ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಮತ್ತು ಫೋಟೋಸ್ ಎಲ್ಲ ತೊಗೊಂಡು, ದೇವಸ್ಥಾನಕ್ಕೆ ಬಂದಮೇಲೆ ಫೋಟೋಸ್ ತೊಗೊಳ್ದೆ ಹೋಗೋಕ್ಕಾಗಲ್ಲ ಅಲ್ವಾ. ಫೋಟೋಸ್ ತೊಗೊಂಡು ಹಾಗೆ ಕೋತಿ ನನ್ನ ಜಡೆ ಎಲ್ಲ ಕಿತ್ತಾಕ್ಬಿಡ್ತು ಮೇಲ್ಗಡೆ ಎಗ್ರಿ. ಯಾಕಂದರೆ ಅದರೊಳಗಡೆ ಏನಾದರೂ ಇರುತ್ತೆ, ಕಿತ್ಕೊಂಡು ಹೋಗೋಕೆ ಟ್ರೈ ಮಾಡ್ತಾಯಿತ್ತು. ನಾನು ಫಸ್ಟ್ ಪೂಜೆ ಮಾಡಿಸೋಣ ಅಂತೇಳ್ಬಿಟ್ಟು ನಾನು ಇಟ್ಕೊಂಡಿದ್ದೆ.
ಸ್ವಲ್ಪ ಭಯ ಆಗುತ್ತಲ್ವ, ಅದು ಮೇಲ್ಗಡೆ ಎಗರಿದ್ರೆ ಅದು ಏನು ಮಾಡಲ್ಲ, ಆದರೂ ನಮಗೆ ಭಯ ಆಗುತ್ತೆ ಅಷ್ಟೇ ಒಳಗಡೆ ಎಲ್ಲ ನಾನು ವಿಡಿಯೋ ಮಾಡಲಿಲ್ಲ. ಸೊ ಈಗ ನಾವು ನೆಕ್ಸ್ಟು ವಾಪಸ್ ಹೋಗ್ತಾ ಇದ್ವಿ ರಿಟರ್ನು. ಈಗ ಹೋಗಿ ಯಾಕಂದರೆ ನಾವು ಮತ್ತೆ ಮೈಸೂರಲ್ಲಿ ಅಲ್ಲಿ ಝೂ ನೋಡಬೇಕು, ಮತ್ತು ಮೈಸೂರಲ್ಲಿ ಪ್ಯಾಲೇಸ್ ನೋಡಬೇಕಂತೆಲ್ಲ ಆಸೆ ಇತ್ತು. ನೆಕ್ಸ್ಟ್ ಟೈಮ್ ಬರೋಣ, ಏನು ಬೆಂಗಳೂರಿಂದ ದೂರ ಏನಿಲ್ವಲ್ಲ, ಯಾಕಂದರೆ ಟೈಮ್ ಆಗಿತ್ತು, ಟೈಮ್ ಇರಲಿಲ್ಲ ನಮ್ಮ ಹತ್ರ. ಹಾಗಾಗಿ ನೆಕ್ಸ್ಟ್ ಟೈಮ್ ಬರೋಣ ಅಂತ ಅಂದ್ಕೊಂಡು, ಇಟ್ಸ್ ಓಕೆ, ನೆಕ್ಸ್ಟ್ ಟೈಮ್ ಯಾವಾಗಾದರೂ ಬಂದೇ ಬರ್ಬೋದು. ಯಾಕಂದರೆ ನಮಗಿನ್ನೂ ನೆಕ್ಸ್ಟು ಬೇರೆ ಕಡೆ ಹೋಗೋ ಪ್ಲಾನ್ ಇತ್ತು. ಬೇರೆ ಎಲ್ಲೋದ್ವಿ ನಾವು, ನೆಕ್ಸ್ಟು ಎಲ್ಲಿ ಟ್ರಿಪ್ಪಿಗೆ ಹೋಗಿದ್ವಿ 2 ಡೇಸ್ ಅಂತ, ಆ ವ್ಲಾಗು ಕೂಡ ಬರುತ್ತೆ. ಸೊ ಅದನ್ನು ನೀವು ನೋಡಬೇಕಂದ್ರೆ ಪ್ಲೀಸ್ ನನ್ನ ಚಾನಲ್ಗೆ ನೀವು ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ. ಹಾಗೆ ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು, ನನಗೆ ಕೆಲವೊಂದಿಷ್ಟು ಡ್ರೆಸ್ಸಸ್ ಬೇಕಾಗಿತ್ತು, ಹಾಗಾಗಿ ಶಾಪಿಂಗ್ ಮಾಡೋಕ್ಕಂತ ಬಂದ್ವಿ. ನೋಡಿ ವಿಡಿಯೋನ. ಆ್ಯಕ್ಚುಲಿ ಇವಾಗ ಯಾವುದು ಅಂದರೆ ಶಾಪ್ ಮಾಡೋದೇನು ಬೇಕಾಗಿರಲಿಲ್ಲ. ಆದರೆ ಏನಂದರೆ ಅದೇ ಹೇಳಿದ್ನಲ್ವ, ನೆಕ್ಸ್ಟು ಬೇರೆ ಇನ್ನೊಂದು 2 ಡೇಸ್ ನಾವು ಟ್ರಿಪ್ ಹೋಗೋದಿತ್ತು. ಇಲ್ಲಿಂದ ಪ್ಲ್ಯಾನ್ ಮಾಡಿದ್ವಿ ಮೈಸೂರಿಂದ ಹೋಗೋ ಥರ. ಸೊ ಹಾಗಾಗಿ ಅಲ್ಲಿಗೆ ಡ್ರೆಸ್ ಬೇಕಾಗಿತ್ತು. ಮನೆಯಿಂದ ತೊಗೊಂಡು ಬಂದಿದ್ದೆ ಜೀನ್ಸ್. ಆದರೆ ಇಲ್ಲಿ ನೋಡೋಣ, ನನಗೆ ಕೆಲವೊಂದು 2 ನನಗಿಷ್ಟ ಆಗಿತ್ತು. ಸೊ ಹಾಗಾಗಿ ಅದೇ ಥರ ತೊಗೊಳ್ಳೋಣ ಅಂತ ಬಂದಿದ್ದು. ಇಲ್ಲಿ ಜುಡಿಯೋ ಇತ್ತು, ಜುಡಿಯೋನಲ್ಲಿ ಒಂದ್ಸರಿ ಟ್ರೈ ಮಾಡೋಣ, ಕಲೆಕ್ಷನ್ಸ್ ಇಷ್ಟ ಆದರೆ ತೊಗೊಳ್ಳೋಣ ಅಂತ ಬಂದಿದ್ದು ನಾವು. ಇಲ್ಲಿ ತೊಗೊಂಡಿದ್ದರಿಂದ ಏನಾಯಿತು ಅಂದರೆ ಲಗೇಜ್ ಸ್ವಲ್ಪ ಜಾಸ್ತಿ ಆಯಿತು ಅನಿಸ್ತು. ಯಾಕಂದರೆ ನಾವು ಅಲ್ಲಿಂದ ಎಷ್ಟು ಬೇಕೋ ಅಷ್ಟೆಲ್ಲ ತೊಗೊಂಡು ಬಂದಿದ್ದೆ ಆಲ್ರೆಡಿ. ಯಾಕಂದರೆ ಇಲ್ಲಿ ತೊಗೊಳಕ್ಕಾಗುತ್ತೋ ಇಲ್ವೋ, ನನಗೆ ಇಷ್ಟ ಆಗೋ ಥರ ಸಿಗುತ್ತೋ ಇಲ್ವೋ ಅಂತ ಸ್ವಲ್ಪ ಕನ್ಫ್ಯೂಸ್ ಆಗಿದ್ದೆ. ಹಾಗಾಗಿ ಅಲ್ಲಿಂದನೇ ತೊಗೊಂಡು ಬಂದಿದ್ದೆ ಯಾವ್ದು ಬೇಕು ಅಂತ. ಆದರೂ ಮತ್ತೆ ಇಲ್ಲಿ ತೊಗೊಳ್ಳೋ ಥರ ಆಯಿತು. ಎಕ್ಸ್ಟ್ರಾ ಪೇರ್ ಜೊತೆ ನನಗೆ ಬಟ್ಟೆ ಜಾಸ್ತಿ ಆಗಿದ್ದರಿಂದ ಬ್ಯಾಗ್ ಅಂತೂ ಫುಲ್ಲಾಗೋಯಿತು. ಸೊ ಹಾಗಾಗಿ ಅದೊಂದು ಪ್ರಾಬ್ಲಮ್ ಆಯ್ತು ಅಷ್ಟೇ. ಹಾಗೆ ನಾನು ಯಾವ್ದು ಡ್ರೆಸ್ ತೊಗೊಂಡೆ, ನೆಕ್ಸ್ಟು ಯಾವ ಪ್ಲೇಸ್ಗೆ ಹೋಗಿದ್ವಿ ನಾವು ಟ್ರಿಪ್ಗೆ ಅಂತ ಎಲ್ಲ ನೀವು ತಿಳ್ಕೊಬೇಕು ಅಂತಂದರೆ ನೆಕ್ಸ್ಟ್ ವ್ಲಾಗ್ ಬರುತ್ತೆ. ಸೊ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸೊ ಇಲ್ಲಿ ಯಾವುದು ಡ್ರೆಸ್ ನನಗೆ ಇಷ್ಟ ಆಯಿತು, ನಾನು ಟ್ರಿಪ್ಪಿಗೆ ಹೋದ್ಮೇಲೆ ಹಾಕ್ಕೊಳ್ತೀನಿ, ನೀವು ಅದನ್ನ ನೋಡ್ಬೋದು. ಇದು ನೋಡ್ತಾ ಇದ್ದೀನಲ್ಲ, ಬ್ಲ್ಯಾಕು ಮತ್ತು ವೈಟು, ಇದನ್ನ ಎಷ್ಟೊಂದು ಜನ ಹಾಕ್ಕೊಂಡಿರೋದು ನೋಡಿದ್ದೀನಿ. ಹಾಗಾಗಿ ನನಗೆ ಇಷ್ಟ ಆಗಿಲ್ಲ, ಅದು ತೊಗೊಳ್ಳಿಲ್ಲ ನಾನು. ಹೇಳಬೇಕಂದ್ರೆ ನನಗೆ ಶೂ ಕಲೆಕ್ಷನ್ಸು ಮತ್ತು ಸ್ಲಿಪ್ಪರ್ಸ್ ಸಖತ್ ಇಷ್ಟ ಆಯಿತು. ಇವ್ರ ಹತ್ರ ಡಿಸೈನ್ಸ್ ಇಷ್ಟ ಆಯಿತು, ನನಗೆ ಯೂನಿಕ್ ಆಗಿದೆ ಅಂತ ಅನ್ನಿಸ್ತು. ಅದರ ಕ್ಲಾಕ್ಸ್ ತಗೊಡು, ಕ್ಲಾಕ್ಸ್
ಹ್ಞೂ ಬ್ಯಾಗು ಏನು ಬ್ಯಾಗು? ಬ್ಯಾಗ್ ಬೇಡವಲ್ಲಿ. ಬಾಲ್ ನಾನು ಆವಾಗಲೇ ಹೇಳ್ದಂಗೆ ನಾನು ಏನಂದರೆ ಡ್ರೆಸ್ ತೊಗೊಂಡಿದ್ದಕ್ಕೆ ಬಟ್ಟೆ ತೊಗೊಂಡ್ಮೇಲೆ ಸ್ವಲ್ಪ ಜಾಸ್ತಿ ಅನಿಸು ಮತ್ತೆ ಮನೆಗೆ ಹೋಗಿ ರೂಮ್ಗೆ ಹೋಗಿ ಇಟ್ಕೊಳ್ಳೋದಕ್ಕಾಗಲ್ಲ, ಸ್ಪೇಸ್ ಸಾಕಾಗಲ್ಲ ಅಂತ ಅನಿಸ್ತು. ಹಾಗಾಗಿ ಅದನ್ನ ಇಟ್ಕೊಳ್ಳೋದಕ್ಕೆ ಇವಾಗ ತೊಗೊಂಡಿರೋ ಬಟ್ಟೆ ಇಟ್ಕೊಳ್ಳೋಕ್ಕೆ ಮತ್ತು ಇನ್ನೊಂದು ಬ್ಯಾಗ್ ಶಾಪಿಂಗ್ ಮಾಡೋ ಥರ ಆಯಿತು. ಡಬಲ್ ಕೆಲಸ ಅನಿಸ್ತು. ಸೊ ಹಾಗಾಗಿ ಡಿಕ್ಯಾಥ್ಲಾನಿಗೆ ಬಂದಿದ್ದು. ಇಲ್ಲಿ ಎಷ್ಟು ಚೆಂದಾಗಿತ್ತು ಗೊತ್ತಾ, ಎಲ್ಲ ಸ್ಪೋರ್ಟ್ಸ್ಗೆ ಏನಂದರೆ ಬಾಲ್ ಬ್ಯಾಟ್ ಹಾಗೆ ಜಿಮ್ ವೇರ್ ಬ್ಯಾಗುಗಳು ಸಖತ್ತಾಗಿತ್ತು. ಕಲೆಕ್ಷನ್ಸು ಕ್ವಾಲಿಟಿ ತುಂಬ ಚೆನ್ನಾಗಿತ್ತು ಮತ್ತು ಶೂಗೆ ಎಲ್ಲ ಚೆನ್ನಾಗಿತ್ತು. ನೋಡಿಕೊಂಡು ಒಂದು ರೌಂಡು ನಮಗೆ ಟೈಮ್ ಇಲ್ಲ ಸದ್ಯಕ್ಕೆ, ನಮ್ಗೆ ಅರ್ಜೆಂಟಿಗೆ ಬ್ಯಾಗ್ ಮಾತ್ರ ಬೇಕಿತ್ತು. ಹಾಗಾಗಿ ಅದೊಂದು ತೊಗೊಂಡು ನಾವು ಬಂದ್ವಿ. ಟೈಮ್ ವೇಸ್ಟ್ ಮಾಡೋದು ಬೇಡಪ್ಪ, ಬಾ. ಎಲ್ಲಿದೆ ಬ್ಯಾಗ್ಸ್? ಬ್ಯಾಗ್ ಅಂತ ಬಂದ್ರಿ. ಸಾಕ್ಸಾ? ಹೌದು, ಸೆಟ್ಟು ಮನೆಗೆ ಹಾಕ್ಕೊಳ್ಬೋದಲ್ವಾ? ಮನೆಗೆ ಹಾಕೊಳ್ಳೋದಕ್ಕೆ ಜಿಮ್ ಸೆಟ್, ಆ ಥರ ಜಿಮ್ ವೇರ್ಗೆಲ್ಲ ಅಲ್ವಾ? ಹಾಂ, ಪ್ರೋಟೀನ್ ಶೇಕ್ ಅದಾ? ಪ್ರೋಟೀನ್ ಶೇಕ್ ಆರ್ ವಾಟರ್ ಏನು ಬೇಕಾದರೂ ಕನ್ಸ್ಯೂಮ್ ಮಾಡಿ. ಓನ್ಲಿ ಜಿಮ್ ಸೆಟಪ್. ಡು ನಾಟ್ ಪಂಚ್ ಮೀ. ಡು ನಾಟ್ ಪಂಚ್ ಮೀ ಅಂತ ಆದ್ರೆ ನಾನು ಪಂಚ್ ಮಾಡ್ತೀನಿ. ಡಿಶ್ಕಾ ಗಟ್ಟಿ ಡ್ಯೂಡ್. ನೋಡಿ, ಒಂದು ಬ್ಯಾಗ್ ಸೆಲೆಕ್ಟ್ ಮಾಡೋಕ್ಕೆ ಇಷ್ಟೊಂದೆಲ್ಲ ಪರದಾಟ. ಒಂದು ಬ್ಯಾಗ್ ಬೇಕು ದೊಡ್ಡದಾಗುತ್ತೆ. 30 ಲೀಟರ್ ಓಪನ್ ಮಾಡಿದ್ರೆ ಬಿಗ್ ಸೈಜ್ ಆಗುತ್ತಾ? ಇದು ನೋಡು ಡ್ಯೂಡ್, 799 ಚೆನ್ನಾಗಿದೆ. ಅಂದರೆ ಯೂನಿಕಾಗಿ ಡಿಸೈನ್ಸ್ ಚೆನ್ನಾಗಿದೆ. ಫೈನಲಿ ಈ ಬ್ಯಾಗಲ್ಲಿ ನಾವು ಒಂದು ಸೆಲೆಕ್ಟ್ ಮಾಡೋಣ ಅಂತ ಬಂದ್ವಿ. ನಂಗೆ ಸಖತ್ ಇಷ್ಟ ಆಯಿತು. ಇಷ್ಟು ಕ್ಯೂಟಾಗಿದ್ದಾವೆ ನೋಡಿ, ಒಂದಕ್ಕಿಂತ ಒಂದು ಚೆನ್ನಾಗಿತ್ತು. ಇದರಲ್ಲೇ ಬ್ಲ್ಯಾಕ್ ಕಲರ್ ತೊಗೊಂಡೋಗಿದ್ದು. ಹಿಪ್ಸ್ತಾ ಎಷ್ಟು ಸ್ಮಾಲಾಗಿ, ಎಷ್ಟು ಚಿಕ್ಕದಾಗಿ ಚೆನ್ನಾಗಿ ಮಾಡಿದಾರಲ್ಲ. ಬಟ್ ಚಿಕ್ಕ ಸೈಜ್ ಅನಿಸುತ್ತೆ ಮೋಸ್ಟ್ಲಿ ಓಪನ್ ಮಾಡಿದ್ರೆ ಅಲ್ವಾ? ಚಿಕ್ಕದಾಗಿರ್ಬೋದು ಅದು. ಈಸ್ ಎನಫ್ ಅನ್ಸುತ್ತಲ್ವಾ ಡ್ಯೂಡ್? ಎನಫ್. ಕಲರ್ ಓಕೆನಾ? ದಿಸ್ ಒನ್ ಲುಕ್ಸ್ ಗುಡ್. ಕಲರ್ಫುಲ್ ಆಗಿದೆ.
ಸೆಲೆಕ್ಟ್ ಮಾಡಿ ಇಷ್ಟೆಲ್ಲ ತೊಗೊಳ್ಳೋ ಈಚೆಗಡೆ ಬರೋವಷ್ಟರಲ್ಲಿ ಆಲ್ರೆಡಿ ಲೇಟಾಗಿ ಹೋಯಿತು. ಸಾಯಂಕಾಲ 6:30 ಆಗೋಯಿತು ಟೈಮು. ಹಾಗಾಗಿ ಇವಾಗ ರೂಮ್ಗೂ ಹೋಗಬೇಕು ಮತ್ತು ಹೊಟ್ಟೆ ಹಸಿವಾಗಿದೆ. ಸ್ವಲ್ಪ ಊಟ ಮಾಡಬೇಕು. ಅದನ್ನ ಕೂಡ ನಾನು ಲಾಸ್ಟಲ್ಲಿ ಆ್ಯಡ್ ಮಾಡ್ತೀನಿ ನಾನು ಏನು ತಿಂದೆ ಅಂತ. ಹಾಗೆ ಪ್ಲೀಸ್ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ. ಸೊ ದಟ್ ನನಗೂ ಒಳ್ಳೆ ವೀಡಿಯೋಸ್ ಹಾಕೋದಕ್ಕೆ. ನೈಟ್ ಟೈಮ್ ಚೆನ್ನಾಗಿ ಕಾಣಿಸ್ತಿದೆ ಲೈಟಿಂಗ್ಸ್ ಸಿಗಲ್ಲ. ಮೊಬೈಲ್ ಎಲ್ಲ ಇವತ್ತು ಲೈಟಿಂಗ್ಸ್ ಮಾತ್ರ ಕಾಣಿಸ್ತಿದೆ, ಏನು ಕಾಣಿಸ್ತಿದೆ. ಒಂದು ವಾಕಿಂಗ್ ಬಂದು ಮೈಸೂರು ಇದೇನು ಸರ್ಕಲ್ಲಾ? ಹೊಟ್ಟೆ ಹಸಿವಾಗ್ತಿದೆ, ಏನಾದ್ರು ತಿನ್ಬೇಕನ್ಸ್ತಿದೆ. ತಿಂದ್ಬಿಟ್ಟು ವಾಕಬಲ್ ಡಿಸ್ಟೆನ್ಸಾ ಅಲ್ಲ, ಓಕೆ. ಬಟ್ ಆದರೆ ಬಂದು ಸುಮ್ಮನೆ ಹೊರಗಡೆ ನೋಡೋದಕ್ಕೆ ಏನಕ್ಕೆ ಅಂತ ಬರೋಣ, ನೈಟಲ್ಲಿ ಬರಬೇಕು ಇಲ್ಲಿಗೆ. ದೋಸೆ ಏನೇನು ತೊಗೊಂಡಿದ್ದೀರ? ಕುದುರೆ ಗಾಡೀಲಿ ಬೇಕಾದ್ರೆ ಹೋಗ್ಬೋದು ಅಲ್ವಾ? ಅದು ಲೈಟಿಂಗ್ಸ್ ಹಾಕ್ಬಿಟ್ಟು ನೈಟ್ ಹೊತ್ತು ಎಷ್ಟು ಚೆನ್ನಾಗಿ ಕಳ್ಕೊಂಡು ಹೋಗ್ತಿದ್ದಾರಲ್ಲ. ಎಷ್ಟಕ್ಕೆ? ಒಂದಕ್ಕಾ? ಅಂದರೆ 2 ಬರುತ್ತಾ? ತಾಟೆ ನಿಂಗು. ಹಾಂ ಹಾಂ ಹಾಂ, 1ರಲ್ಲಿ 3 ಬರುತ್ತೆ ಅಲ್ಲ. ಎಲ್ಲಿಂದ ತರ್ತಿಲ್ಲ ಎಲ್ಲ? ತಮಿಳ್ನಾಡು, ಆಂಬೂರ್. ತಮಿಳ್ನಾಡಿಂದ ಬರುತ್ತಾ? ಕರ್ನಾಟಕ ಬರೋಲ್ಲ. ತಾಟೆ ನಿಂಗು ತಗೋ ಅಪ್ಪ. ನಿನಗಿಷ್ಟ ಇಲ್ಲ? ನನಗಿಷ್ಟನೇ. ನೀರು ಕುಡಿಬೇಕು. ಸ್ವಲ್ಪ ಕಹಿ ಥರ ಅಂತ. ಮೈಸೂರಲ್ಲಿ ಫುಲ್ ವಾಕಿಂಗ್ ಇವತ್ತು. ಈ ಕಡೆ ಬರ್ರಿ. ಮೈಸೂರಲ್ಲಿ ಫುಲ್ ವಾಕಿಂಗ್ ಅಲ್ವಾ ಇವತ್ತು? ನೋಡಿ, ಇಲ್ಲೆಲ್ಲ ದೊಡ್ಡ ದೊಡ್ಡ ಬಾಂಡ್ಲಿಗಳೆಲ್ಲ ಸಿಗುತ್ತಲ್ಲ, ಕಬ್ಬಣದ್ದು ಅದು ಗಂಟೆ. ಇದೆಲ್ಲ ತಾಮ್ರ, ಹಿತ್ತಾಳಿನ ತಾಮ್ರನ ಗೊತ್ತಿಲ್ಲ. ಗಂಟೆ, ಸ್ಟೀಲ್ ಪಾತ್ರೆ, ಸ್ಟ್ರೀಟ್ ರೋಡಲ್ಲೇ ಎಲ್ಲ ಸಿಗುತ್ತೆ. ಸ್ಟ್ರೀಟ್ ಶಾಪ್. ಹೌದು, ಬರೀ ಪಾತ್ರೆ ಇದೆ. ಪಾತ್ರೆಗಳು ಮತ್ತು ದೇವ್ರ ಮನೆಗೆ, ಅಂದರೆ ಇದೆಲ್ಲ ಬಾಂಡ್ಲಿ. ಈ ರೋಡಲ್ಲಿ ಬರೀ ಪಾತ್ರೆಗಳೇ ಇದೆ ಅಲ್ವಾ? ಮತ್ತು ಅಡುಗೆ ಮಾಡೋ ಸ್ಟವ್. ಎಷ್ಟು ದೊಡ್ಡ ಗಂಟೆ ಅಲ್ಲ, ದೇವಸ್ಥಾನಗಳಿಗೆಲ್ಲ ಹಾಕ್ತಾರಲ್ಲ. ಒರಿಜಿನಲ್ ಹನುಮಂತು ನಾನೇ ಹನುಮಂತು, ಮದರ್ ಪ್ರಮಿಸ್ ನಾನೇ ಹನುಮಂತು ಪಲಾವ್. ಮದರ್ ಪ್ರಮಿಸ್ ನಾನೇ ಹನುಮಂತು ಪಲಾವ್, ರಿಯಲ್ ಪಲಾವ್, ಒರಿಜಿನಲ್ ಹನುಮಂತು. ನೇರಳೆ ಹಣ್ಣುಗಳು. ಹಾಗೆ ರೂಮಿಗೆ ಬರ್ತಾ ನನ್ನ ಫೇವ್ರೆಟ್ ತಾಟೆ ನಿಂಗು ತಿನ್ಕೊಂಡು ಬಂದ್ವಿ. ಸೊ ಇನ್ನೇನು ಮುಗಿತಾ ಬಂತು ವಿಡಿಯೋ. ಲಾಸ್ಟಲ್ಲಿ ನಾನು ಫೋಟೋಸ್ ತೊಗೊಂಡಿದ್ನಲ್ವ ಟೆಂಪಲಲ್ಲಿ, ಅದನ್ನ ಕೂಡ ಹಾಕ್ತೀನಿ ನೋಡಿ. ಪ್ಲೀಸ್ ಇವಾಗಲೇ ಲೈಕ್ ಮಾಡಿ, ಯಾರೆಲ್ಲ ಲೈಕ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ? ಫೈನಲಿ ರೂಮ್ಗೆ ಬಂದ್ವಿ, ಊಟ ಮಾಡಬೇಕು. ಕಾಂಟ್ ವೇಟ್.
ಈಗ ಫೈನಲಿ ನೋಡಿ ಫುಲ್ ಕತ್ಲೆ ಆಗಿದೆ. ಕಿಟಕಿಯಿಂದ ವ್ಯೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು, ಹಾಗೆ ವೀಡಿಯೋ ಮಾಡಿಕೊಂಡೆ. ಇವಾಗ ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಊಟ ಮುಗಿಸಿ ತಾಚಿ ಮಾಡಬೇಕು ಅಷ್ಟೇ. ಇಷ್ಟೊತ್ತವರೆಗೂ ಯಾರ್ಯಾರು ವೀಡಿಯೋ ನೋಡಿದರೆ ಥ್ಯಾಂಕ್ ಯು ಸೋ ಮಚ್. ಇದೇ ನಾನು ಶಾಪಿಂಗ್ ಮಾಡ್ಕೊಂಡು ಬಂದಿದ್ದು. ಈ ಡ್ರೆಸ್ ಏನಾದ್ರು ನಿಮಗೆ ಬೇಕು ಅಂತಂದರೆ ನಾವು ಕಮೆಂಟಲ್ಲಿ ಕೇಳಿದ್ರೆ ನಾನು ನೆಕ್ಸ್ಟ್ ಯಾವಾಗಲಾದರೂ ತೋರಿಸ್ತೀನಿ. ಡಿಕ್ಯಾಥ್ಲಾನ್ ಮತ್ತು ಝೂಡಿಯೋದಲ್ಲಿ ಅದ್ರ ಬ್ಯಾಗು ಮತ್ತು ಎಲ್ಲ ತೊಗೊಂಡು ಬರೋ ಅಷ್ಟರಲ್ಲಿ ಇಷ್ಟೊತ್ತಾಯಿತು. ನನ್ನದೇ ಸೆಲೆಕ್ಟ್ ಮಾಡೋದು ಲೇಟ್ ಆಯಿತು, ಹಾಗಾಗಿ ಲೇಟ್ ಆಯಿತು ಅಷ್ಟೇ. ಟೈಮ್ 9 ಗಂಟೆ ಆಯ್ತಲ್ವ, ತುಂಬ ಹೊಟ್ಟೆ ಇಷ್ಟವಾಗ್ತಾಯಿದೆ. ಬೆಳಗ್ಗೆಯಿಂದ ಅದೇ ಅಲ್ಲೋಗಿ ಚಾಮುಂಡೇಶ್ವರಿ ಆ ದೇವ್ರು ನೋಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ಓಡಾಡ್ಕೊಂಡು ಬರೋದ್ರ ಸುಸ್ತಾಗೋಯಿತು. ಈಗ ನೈಟ್ ಊಟ ಮಾಡ್ತಾ ಇರೋದು. ಹೆಂಗಿದೆ ಗೊತ್ತಿಲ್ಲ, ನೋಡೋಣ. ನೋಡಿ ವೈಟ್ ಕಲರ್ ಇದೆ, ಕಲರ್ ಮಾತ್ರ ಪಲಾವ್ ಹನುಮಂತು ಪಲಾವ್ ಅಂತ ಹೇಳೋದಿಲ್ಲ. ಎಷ್ಟೊಂದು ಕೊಟ್ಟಿದ್ದಾರೆ ಗೊತ್ತಾ, ಅಂದರೆ ಆರಾಮ್ಸೆ ಹೋಗ್ಬಿಟ್ಟು ತಿನ್ಬೋದು. ಹೊಟ್ಟೆ ಹೋಗ್ಬಿಟ್ಟೈತಿ, ತಿಂದ್ಬಿಟ್ಟು ಹಾಕೊಳ್ಳೋದು. ಫುಲ್ ವೈಟ್ ಇದೆ ರೈಸ್ ನೋಡಿ. ಕೊಬ್ಬರಿ ಎಣ್ಣೆನಾ ಗೊತ್ತಿಲ್ಲ, ಕೊಬ್ಬರಿ ಎಣ್ಣೆ ಹಾಕ್ತಾರ. ನನಗೆ ಕೊಬ್ಬರಿ ಎಣ್ಣೆ ಸ್ಮೆಲ್ ಬರ್ತಾಯಿದೆ. ನಾವು ಮನೆಯಲ್ಲಿ ಹಾಕಿದ್ರೆ ಅಷ್ಟು ಸ್ಮೆಲ್ ಅನ್ಸಲ್ಲ, ಚೆನ್ನಾಗಿರುತ್ತೆ. ಇದು ನಿಜನಾ ಏನೋ ನಮ್ಮ ಬೆಂಗಳೂರಲ್ಲೇ ಚೆನ್ನಾಗಿರುತ್ತಪ್ಪ ಇಲ್ಲಿಗಿಂತ. ಟೇಸ್ಟ್ ಹೌದು ನಿಜ. ಅಷ್ಟೇನು ಇಷ್ಟ ಆಗಲಿಲ್ಲ. ಇದು ಡೂಪ್ಲಿಕೇಟ್ ಅನ್ಬೋದು ಅನ್ಸುತ್ತೆ. ಇರ್ಬೋದು, ಹುಳಿ ಇದೆ ಸ್ವಲ್ಪ. ನಿಜ ಹೇಳ್ಬೇಕಂದ್ರೆ ಸ್ವಲ್ಪ ಹುಳಿ ಇದೆ, ಏನೋ ಒಂಥರ ಕೊಬ್ಬರಿ ಎಣ್ಣೆ ಸ್ಮೆಲ್ ಬರ್ತಿದೆ. ಅಷ್ಟೇನು ಇಷ್ಟ ಆಗ್ತಿಲ್ಲ, ತಿನ್ನೋದಷ್ಟೇ. ಫುಲ್ ವೈಟ್ ಇದೆ, ಅದು ಮಸಾಲೆನೇ ಇಲ್ಲ. ಒಂದಿಷ್ಟು ಮಸಾಲೆ ಇರಬೇಕಲ್ವ, ಅಷ್ಟು ತುಂಬ ಏನು ಚೆನ್ನಾಗಿಲ್ಲ. ಹೊಟ್ಟೆ ಇಷ್ಟವಾಗಿದೆಯಲ್ಲ, ಅದಕ್ಕೊಂದು ಸ್ವಲ್ಪ ತಿನ್ಬೇಕಷ್ಟೇ. ಚಿಕನ್ ತಿಂದ್ಬಿಟ್ಟು